ಮತ್ತೆ ಬಿಜೆಪಿ ಸೇರ್ತಾರಾ ಮಾಜಿ ಡಿಸಿಎಂ ಈಶ್ವರಪ್ಪನವರು? ಈ ರೀತಿಯಾದಂಥ ಪ್ರಶ್ನೆ ಈಗ ರಾಜಕಾರಣದಲ್ಲಿ ಓಡಾಡ್ತಾ ಇದೆ. ಬಿಜೆಪಿ ಸೇರೋ ಬಗ್ಗೆ ಒಲವು ತೋರಿದ್ದಾರೆ ಮಾಜಿ ಡಿಸಿಎಂ. ಗರ್ವಾಪ್ಸಿಗೆ ಹಾತೊರೆಯುತ್ತಿದ್ದಾರೆ ಕೆಎಸ್ ಈಶ್ವರಪ್ಪ. ಮತ್ತೆ ಬಿಜೆಪಿ ಸೇರ್ತಾರಾ ಮಾಜಿ ಡಿಸಿಎಂ ಈಶ್ವರಪ್ಪನವರು? ಬಿಜೆಪಿ ಸೇರೋ ಬಗ್ಗೆ ಒಲವನ್ನ ತೋರಿದ್ದಾರೆ ಮಾಜಿ ಡಿಸಿಎಂ. ಗರ್ವಾಪ್ಸಿಗೆ ಹಾತೊರೆಯುತ್ತಿದ್ದಾರೆ ಕೆಎಸ್ ಈಶ್ವರಪ್ಪನವರು. ಎಲ್ಲೇ ಹೋದ್ರೂ ಕೂಡ ಬಿಜೆಪಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ಬಿಜೆಪಿ ಬಿಟ್ಟು ನಾನು ಎಲ್ಲಿ ಹೋಗಲಿ ಅಂದಿದ್ದಾರೆ ಈಗ ಈಶ್ವರಪ್ಪ. ನನ್ನ ಜೀವ ಇರೋದೇ ಬಿಜೆಪಿಯಲ್ಲಿ. ಕೆಲವರು ಹಿರಿಯರ ಜೊತೆ ಮಾತಾಡಬೇಕು, ಕೆಲವರು ಹಿರಿಯ ನಾಯಕರ ಜೊತೆ ಮಾತಾಡಬೇಕು, ಕುಳಿತು ಚರ್ಚೆ ಮಾಡೋಣ ಎಂದಿದ್ದಾರೆ. ಬಳ್ಳಾರಿಯಲ್ಲಿ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನೋಡಿ. ಮತ್ತೆ ಬಿಜೆಪಿ ಸೇರ್ತಾರ ಹಾಗಾದ್ರೆ ಈಶ್ವರಪ್ಪನವರು? ಅವ್ರು ಹೇಳಿದ್ದಾರೆ, ನಾನು ಬೆಳೆದಿದ್ದು ಇಲ್ಲೇ, ನನ್ನ ಜೀವನನೂ ಇಲ್ಲೇ ಇದೆ, ನಾನು ಸಾಯೋದು ಕೂಡ ಬಿಜೆಪಿಯಲ್ಲೇ ಅನ್ನೋ ನಿಟ್ಟಿನಲ್ಲಿ ಮೊನ್ನೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈಶ್ವರಪ್ಪನವರು. ಸೊ ಪದೇ ಪದೇ ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲೆಲ್ಲ ಬಿಜೆಪಿ ಬಿಟ್ಟು ನಾನು ಎಲ್ಲಿ ಹೋಗಲಿ, ಬಿಜೆಪಿ ನಾನು ಯಾವತ್ತೂ ಬಿಡಲ್ಲ, ನನ್ನ ಜೀವ ಇರೋದೇ ಬಿಜೆಪಿಯಲ್ಲಿ, ಇದೇ ರೀತಿಯಾಗಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಸೊ ಅವರ ಹೇಳಿಕೆಗಳನ್ನು ಗಮನಿಸ್ತಾ ಇದ್ರೆ ಮತ್ತೆ ಘರ್ ವಾಪಸಿ ಮಾಡ್ತಾರೆ ಕೆಎಸ್ ಈಶ್ವರಪ್ಪನವರು ಅಂತಾನೆ ಹೇಳಲಾಗ್ತಾ ಇದೆ. ಜಾತೀಯವಾದ ಸಂವಿಧಾನದ ಬಗ್ಗೆ ಮಾತಾಡಿದ್ದು ಈ ಅಂಶಗಳು ಯಾವಾಗ ಬಂದಿದ್ದು? ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡಿದ ಸಂದರ್ಭ ಬರಲಿಲ್ಲ. ಈ ಪದಗಳು ಬಂದಿದ್ದು ತುರ್ತು ಪರಿಸ್ಥಿತಿಯಲ್ಲಿ. ಶ್ರೀಮತಿ ಇಂದಿರಾ ಗಾಂಧಿ ಅವರು ಸರ್ವಾಧಿಕಾರಿಯಾಗಿ ಇದನ್ನ ಈ ಪದಗಳು ತುರುಕಿದ್ರು. ಆದ್ರೆ ಇವತ್ತು ಮಾತಾಡ್ತಿರೋರು ಒಂದು ಸಭೆ ಮಾಡಿದರೆ ಏನಂತ ವಿಷಯ ನನ್ನ ಬಂತು. ಆ ನಂತರ ನಿಮ್ಮ ಟಿವಿಗಳಲ್ಲಿ ನೋಡಿದೆ, ನಾವು ಒತ್ತಾಯ ಮಾಡಿದ್ದಾರೆ ಈಶ್ವರಪ್ಪನ ಬಿಜೆಪಿ ಕರ್ಸ್ಕೊಳ್ಳಿ ಅಂತ. ಪ್ರೀತಿಯಿಂದ ವಿಶ್ವಾಸದಿಂದ ಕೆಲವರು ಮಾತಾಡಿದ್ದಾರೆ, ನಾವು ಇಲ್ಲ ಅಂದಿಲ್ಲ. ಅಷ್ಟು ಬಿಟ್ಟರೆ ನನಗೆ ಗೊತ್ತಿಲ್ಲ. ಭಾರತೀಯ ಜನತಾ ಪಾರ್ಟಿ ಬಿಟ್ಟು ಇನ್ನೆಲ್ಲೋಗ್ಲಿ, ನಾನು ನನ್ನ ಜೀವ ಇರದೆ ಭಾರತೀಯ ಜನತಾ ಪಾರ್ಟಿನಲ್ಲಿ. ನೋಡೋಣ, ನಾನು ಕೆಲವ್ರ ಹತ್ರ ಮಾತಾಡಬೇಕು, ಹಿರಿಯರ ತಂದ್ಕೊಂಡಿದ್ದೀನಿ. ಆ ಹಿರಿಯರು ಕೂಡ ನನ್ನ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅಂತ ನನಗೆ ಬಂದಿದೆ. ನೋಡೋಣ, ಕೂತು ಚರ್ಚೆ ಮಾಡಿ ಅದಕ್ಕೆ ಬರುತ್ತೆ. ನಾನು ಬಿಜೆಪಿ ಬಿಟ್ಟು ಬೇರೆ ಯಾವ ಪಾರ್ಟಿಗೆ ಹೋಗೋಣ. ಬಂದಿತ್ತು. ಈಗಿನ ಸಿದ್ದರಾಮಯ್ಯನವರ ಸಚಿವ ಸಂಪುಟದಲ್ಲಿರೋರನ್ನೇ ಕರೆದು, ನಿಮಗೆ ಸ್ಥಾನಮಾನ ಕೊಡ್ತೀವಿ, ನಿಮ್ಮ ಮಗಳಿಗೂ ಸ್ಥಾನಮಾನ ಕೊಡ್ತೀವಿ, ಬನ್ನಿ ಅಂತ. ಸಮಾಜವಾದಿ ಪಾರ್ಟಿಯ ಅಖಿಲೇಶ್ ಯಾದವ್ ಕೂಡ ಹೇಳಿದರು, ಹಿಂದುತ್ವ ನನ್ನ ಉಸಿರು, ನಾನು ರಾಜಕೀಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಬಂದು ಸೇರಿದ್ದಕ್ಕೋಸ್ಕರನೇ, ಹಿಂದುತ್ವಕ್ಕೋಸ್ಕರ ನಾನು ಸೇರಿದ್ದು. ನಾನು ಸತ್ರನೂ ಕೂಡ ಬಿಜೆಪಿ ಬಿಟ್ಟು ಹೋಗಲ್ಲ, ಅದು ಹಿಂದುತ್ವನೇ. ಹಾಗಾಗಿ ಯಾವುದೇ ಬೇರೆ ಪಕ್ಷಕ್ಕೆ ಹೋಗುವಂಥ ಪ್ರಶ್ನೆ ಉದ್ಭವ ಆಗಲ್ಲ. ಗೊತ್ತಿಲ್ಲ ನನಗೆ. ಕೇಂದ್ರ ರಚನೆ ನಾನೇ ಗೊತ್ತಿರಬೇಕು. ಕೇಂದ್ರ ಗಮನಿಸ್ತಾ ಇದ್ದೀವಿ. ಬಿಜೆಪಿ ನನ್ನ ಉಸಿರು ಅಂತ ಹೇಳಿ ಈ ಸಂದರ್ಭದಲ್ಲಿ ಕೆಎಸ್ ಈಶ್ವರಪ್ಪನವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಈಶ್ವರಪ್ಪನವರ ಈ ಹೇಳಿಕೆ ಇದೆಯಲ್ಲ, ಇದು ಈಗ ಅಂದರೆ ಮತ್ತೆ ವಾಪಸ್ ಬರ್ತಾರಾ ಬಿಜೆಪಿಗೆ ಈಶ್ವರಪ್ಪನವರು ಅನ್ನೋ ಪ್ರಶ್ನೆಗೆ ಪುಷ್ಟಿ ನೀಡುವಂತಿದೆ. ಹೌದು, ಯಾಕೆಂತ ಹೇಳಿದರೆ ಅವರು ರಾಜಕೀಯದಲ್ಲಿ ಬಹಳಷ್ಟು ಹೆಸರು ಮಾಡೋದಕ್ಕೆ ಕಾರಣನೇ ಬಿಜೆಪಿಯನ್ನು ಕಟ್ಟಿ ಬೆಳೆಸಿದವರು ಅವರು ಕೂಡ ಒಬ್ಬರು. ಸೊ ಹಾಗಾಗಿ ಏನೋ ಒಂದು ಸಮಸ್ಯೆ ಆಯಿತು ಕಳೆದ ಬಾರಿ ಎಲೆಕ್ಷನ್ನಲ್ಲಿ, ಹಾಗಾಗಿ ಬಿಜೆಪಿಯಿಂದ ಹೊರಗಡೆ ಇದ್ದಾರೆ. ಸೊ ಮತ್ತೆ ಬಿಜೆಪಿಗೆ ಬರುವ ಮನಸ್ಸನ್ನು ಮಾಡಿದ್ದಾರೆ ಈಶ್ವರಪ್ಪನವರು.